ಇನ್ನು ಇದು ನಿಜಕ್ಕೂ ಬೆಂಗಳೂರಿಗರು ಬೆಚ್ಚಿ ಬೀಳುವಂತಹ ಸುದ್ದಿ. ಬೆಂಗಳೂರಿನ ಈ ಟ್ರಾಫಿಕ್ನಿಂದಾಗಿ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಂತೆ. ಅದು ಈಗ ಅಧ್ಯಯನದಲ್ಲಿ ಬಯಲಾಗಿದೆ. ಜಯದೇವ ಆಸ್ಪತ್ರೆಯ ಅಧ್ಯಯನದಲ್ಲಿ ಈ ಆತಂಕಕಾರಿ ವಿಚಾರ ಬಯಲಾಗಿದೆ. ಹಾಗಾದರೆ ಹೇಗಿದು ಕಾರಣ ಆಗುತ್ತೆ ಹೃದ್ರೋಗಗಳಿಗೆ ಅಂತ ನೋಡೋಣ ಬನ್ನಿ. ಬೆಂಗಳೂರಿಗರು ಬೆಚ್ಚಿ ಬೀಳುವ ಸುದ್ದಿ. ಬೆಂಗಳೂರು ಟ್ರಾಫಿಕ್ನಿಂದ ಹೃದಯಕ್ಕೆ ಕಂಟಕ. ಜಯದೇವ ಆಸ್ಪತ್ರೆ ಅಧ್ಯಯನದಲ್ಲಿ ಆತಂಕಕಾರಿ ವಿಚಾರ. ಬೆಂಗಳೂರಿಗರು ಆತಂಕ ಪಡುವ ಅಧ್ಯಯನವೊಂದು ಹೊರಬಿದ್ದಿದೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವ ವರದಿಗಳು ಪ್ರತಿನಿತ್ಯ ದಾಖಲಾಗ್ತಿವೆ. ಅದರಲ್ಲೂ ಯುವಕರು, 40 ವರ್ಷದ ಒಳಗಿನವರು ಡೆತ್ ಆಗ್ತಾ ಇದ್ದಾರೆ. ಹೃದಯಾಘಾತ ಪ್ರಕರಣಗಳು ಬದಲಾಗ್ತಿರುವ ಹೊತ್ತಲ್ಲೇ ಆತಂಕಕಾರಿ ಅಧ್ಯಯನವೊಂದು ಬಯಲಾಗಿದೆ. ಬೆಂಗಳೂರಿನಲ್ಲಿ ಬೆಂಗಳೂರು ಟ್ರಾಫಿಕ್ನಿಂದ ಹೃದಯಾಘಾತ ಪ್ರಕರಣಗಳು, ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ತಿವೆ ಅಂತ ಜಯದೇವ ಹೃದ್ರೋಗ ತಜ್ಞರು ಅಧ್ಯಯನ ಮಾಡಿದ್ದು ಬಯಲಾಗಿದೆ. ಜಯದೇವ ಆಸ್ಪತ್ರೆ ವೈದ್ಯರ ಅಧ್ಯಯನದ ಪ್ರಕಾರ ಬೆಂಗಳೂರಿನಲ್ಲಿ ವಾಸ ಇದ್ದವರು 8 ವರ್ಷದಲ್ಲಿ 5,000 ಯುವಕರು ಹೃದಯ ಸಂಬಂಧಿ ಸಮಸ್ಯೆ ಅಂತ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇವರನ್ನ ಅಧ್ಯಯನಕ್ಕೆ ಒಳಪಡಿಸಿದಾಗ ವಾಯು ಮಾಲಿನ್ಯದಿಂದ ರಕ್ತ ಥಿಕ್ನೆಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರೋದು ಬಯಲಾಗಿದೆ. ಇವರಲ್ಲಿ 35% ರಷ್ಟು 40 ವರ್ಷದ ಒಳಗಿನ ಚಾಲಕರೇ ಇದ್ದಾರೆ ಅನ್ನೋದು ಆತಂಕಕಾರಿ ವಿಚಾರ. ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಆಕ್ಸೈಡ್ ಮತ್ತು ಇತರೆ ಗ್ಯಾಸ್ ಉತ್ಪತ್ತಿಯಿಂದ ಟ್ರಾಫಿಕ್ ಮಧ್ಯೆ ಓಡಾಡುವವರಿಗೆ ಹೃದಯಾಘಾತಗಳು ಆಗಿವೆ. ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಂಡಿವೆ ಅಂತ ಹೃದಯ ತಜ್ಞರು ಹೇಳ್ತಿದ್ದಾರೆ. ಏರ್ ಪೊಲ್ಯೂಷನ್ ಈಸ್ ಆಲ್ಸೋ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್. ನಾವು ಈ 2017ರಿಂದ 2025ವರೆಗೂ ಆಲ್ಮೋಸ್ಟ್ 5,000 ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ನ ರಿಜಿಸ್ಟರ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಅದ್ರ ಜೊತೆಗೆ ನಾವು ರಿಸರ್ಚ್ನು ಮಾಡಿದ್ವಿ. ಅದರಲ್ಲಿ ನೋಡಿದಾಗ ಈ 5,000 ಜನರದಲ್ಲಿ ಆಲ್ಮೋಸ್ಟ್ 25% ಜನ ನಮ್ಮ ಕ್ಯಾಬ್ ಡ್ರೈವರ್ಸ್ ಆಗಿದ್ರು. ಅದು ಆಟೋ ಡ್ರೈವರ್ ಆಗಿರಲಿ, ಕ್ಯಾಬ್ ಡ್ರೈವರ್ ಆಗಿರಲಿ, ಆ ಥರ ಪಾಪ್ಯುಲೇಷನ್ ಬಂದಿದ್ದು. ಸೊ ಆ ಥರ ನೋಡಿದಾಗ ನಮ್ಮ ಫಸ್ಟ್ ನಾವು ಎದ್ರ ಮೇಲೆ ಗಮನ ಕೊಟ್ವಿ ಅಂತಂದ್ರೆ ಏರ್ ಪೊಲ್ಯೂಷನ್ ಇದಕ್ಕೆ ಏನಾದರೂ ಕಾರಣ ಆಗಿರಬಹುದಾ. ಆ ಥರ ನೋಡಿದಾಗ ನಮಗೆ ಒಂದು ಹಿಂಟ್ ಸಿಕ್ಕಿದ್ದೇನೆಂದ್ರೆ ಇವರ ರಕ್ತ ಸ್ವಲ್ಪ ಥಿಕ್ ಆಗಿರುತ್ತೆ. ಅಂದ್ರೆ ನಾರ್ಮಲಿ ಏನಂದ್ರೆ ಒಂದು ರಕ್ತ ಮೈಯಲ್ಲಿ ಸಂಚಾರ ಮಾಡ್ಬೇಕಂತಂದ್ರೆ ಒಂದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ. ಬಟ್ ಯಾವಾಗ ಈ ರಕ್ತ ಬಹಳ ಥಿಕ್ ಆಗಿ ಸರ್ಕ್ಯುಲೇಷನ್ ಸ್ಲೋ ಆಗ್ತದೋ ಅಂತ ಟೈಮಲ್ಲಿ ಸಡನ್ ಆಗಿ ರಕ್ತ ಹೆಪ್ ಕಟ್ಬಿಡೋದು, ಪೈಪನ್ನ ಬ್ಲಾಕ್ ಮಾಡಿ ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನು ಬೆಂಗಳೂರು ಟ್ರಾಫಿಕ್ನಿಂದ ಯಾರಿಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಕಾಣಿಸಿಕೊಳ್ತಿದೆ ಅಂದ್ರೆ ಚಾಲಕರು, ಟೆಕ್ಕಿಗಳು, 1 ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಮಧ್ಯೆ ಜರ್ನಿ ಮಾಡುವವರು ಹಾಗೂ ಟ್ರಾಫಿಕ್ ಪೊಲೀಸರು ಇವರಲ್ಲಿಯೇ ಹೆಚ್ಚು ಸಮಸ್ಯೆ ಕಾಣಿಸಿಕೊಂಡಿದೆಯಂತೆ. ಬರೀ ಹೃದಯಾಘಾತ ಅಷ್ಟೇ ಅಲ್ಲದೆ ಇತರೆ ಆರೋಗ್ಯ ಸಮಸ್ಯೆಗಳಿಗೂ ಇದು ದಾರಿ ಮಾಡಿಕೊಟ್ಟಿದೆಯಂತೆ. ಯಾರು ತಮ್ಮ ಕೆಲಸಕ್ಕೋಸ್ಕರ ಪ್ರೊಲಾಂಗ್ ಟ್ರಾವೆಲ್, ಮೋರ್ ದೆನ್ 1 ಅವರ್ ಟ್ರಾವೆಲಿಂಗು ಬೆಳಿಗ್ಗೆ ಟೈಮು, ನಾ ಹೇಳ್ದಂಗೆ ಭಾಳಷ್ಟು ಜನ ಟೆಕ್ಕಿ ಪಾಪ್ಯುಲೇಷನ್ ಯಾಕೆ ಹೇಳಿದೆ ಅಂದರೆ ಅವರು ಒಂದು ಕಡೆ ಬೆಳಂದೂರು, ಸರ್ಜಾಪುರ ರೋಡ್ ಕಡೆ ಆಫೀಸ್ ಇದ್ದವರು ಮನೇಲಿ ಬೇರೆ ಕಡೆ ಇದ್ದಾಗ ಆಲ್ಮೋಸ್ಟ್ ಡೈಲಿ 1 ಅವರ್ ಟು 2 ಅವರ್ಸ್ ಟ್ರಾವೆಲಿಂಗು ಇರ್ತದೆ. ಅಂತಹ ಜನರು ಎಷ್ಟು ನಮ್ಮ ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೋ ಅಷ್ಟು ನಮಗೆ ಆ ರಿಸ್ಕ್ ಫ್ಯಾಕ್ಟರ್ಸು ಜಾಸ್ತಿ ಆಗ್ಬೋದು. ಒಂದು ಲೆವೆಲ್ ಸಂಶೋಧನೆ ಮಾಡಿದಾಗ ಆವಾಗ ನಾವು ಕ್ಯಾಟಗಾರಿಕಲ್ ಆಗಿ ಇದ್ರಲಿಂದ ಇದೇ ಕಾರಣ ಅಂತ ಹೇಳೋ ಒಂದು ಕಂಡೀಷನಲ್ಲಿ ಬಂದಾಗ ಆವಾಗ ನಮ್ಮ ಟ್ರಾಫಿಕ್ಕು ಅಥವಾ ಏರ್ ಪೊಲ್ಯೂಷನ್ ರಿಲೇಟೆಡ್ ಇನ್ನೊಂದಿಷ್ಟು ಕಠಿಣ ಕ್ರಮಗಳು ತಗೋಬಹುದು ಅಂತನ್ನೋದು ಒಂದು ನಂಬಿಕೆ ಇದೆ. ಇನ್ನು ಟ್ರಾಫಿಕ್ನಿಂದ ಹೃದಯಾಘಾತ ಆಗ್ತಾ ಇದ್ದು ನಿಯಂತ್ರಣಕ್ಕೆ ಮುಂಜಾಗ್ರತೆ ಏನು ವಹಿಸಬೇಕು ಅಂತ ನೋಡೋದಾದ್ರೆ, ಟ್ರಾಫಿಕ್ನಿಂದ ಹೃದಯಕ್ಕೆ ಕಂಟಕ. ಟ್ರಾಫಿಕ್ನಲ್ಲಿ ಮಾಸ್ಕ್ ಹಾಕಬೇಕು. ಕಟ್ಟಡ ನಿರ್ಮಾಣದ ಜಾಗದಲ್ಲಿ ಧೂಳು ಬರದಂತೆ ಕ್ರಮ. ವಾಯು ಮಾಲಿನ್ಯ ಪ್ರದೇಶಗಳನ್ನು ಗುರುತು ಮಾಡಬೇಕು. ವಾಯು ಮಾಲಿನ್ಯ ನಿಯಂತ್ರಣ ಮಾಡಬೇಕು. ಸಾರ್ವಜನಿಕ ಸಾರಿಗೆ ಬಳಕೆ ಮಾಡಬೇಕು. ಯೂಸ್ ಆಫ್ ಮಾಸ್ಕ್, ಈ ಏನು ನಾವು N95 ಮಾಸ್ಕ್ ಯೂಸ್ ಮಾಡ್ತಿದ್ವೋ ಆ ಥರ ಮಾಸ್ಕ್ ಯೂಸ್ ಮಾಡಿದ್ರೂ ನಾವು ಇಂಡಿವಿಜುವಲ್ ಲೆವೆಲ್, ನಮ್ಮ ಸ್ವಂತ ಇದು ಲೆವೆಲಲ್ಲಿ ನಾವು ಪ್ರೊಟೆಕ್ಷನ್ ಮಾಡ್ಕೋಬಹುದು. ಎರಡನೇದು ಕಮ್ಯುನಿಟಿ ಲೆವೆಲಲ್ಲಿ ಅವೇರ್ನೆಸ್ ಪ್ರೋಗ್ರಾಮು ಭಾಳಷ್ಟು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಲು, ಈ ಡಸ್ಟ್ ಪೊಲ್ಯೂಷನ್ನು, ಅದು ನಾವು ಕಮ್ಯುನಿಟಿ ಲೆವೆಲಲ್ಲೇ ಭಾಳಷ್ಟು ಲೆವೆಲಲ್ಲಿ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಮೂರನೇದಾಗಿ ಸರ್ಕಾರದ ಇದು ಬಂದಾಗ ವೆಹಿಕ್ಯುಲರ್ ಪಾಪ್ಯುಲೇಷನ್ ಅಥವಾ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆ ಥರ ಒಂದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಅನ್ನು ಮಾಡಿದ್ರೆ ಆ ಇದರಲ್ಲಿ ನಾವು ಈ ಪೊಲ್ಯೂಷನ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ನ ಕಮ್ಮಿ ಮಾಡ್ಬೋದು. ಬೆಂಗಳೂರು ಟ್ರಾಫಿಕ್ನ ಮಾಲಿನ್ಯತೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ಅಧ್ಯಯನದಲ್ಲಿ ಬಯಲಾಗಿದೆ. ಆರೋಗ್ಯ ಇಲಾಖೆ, ಸಾರಿಗೆ ಇಲಾಖೆಗಳು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.